ಸ್ನೇಹಿತರೆ, ಇತ್ತೀಚೆಗಂತೂ ಕೆಲವೊಂದು ಕನ್ನಡದ ಮಾಧ್ಯಮಗಳು ರಾಜ್ಯದ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರಗೆ ಬಹುದೊಡ್ಡ ಹಿನ್ನಡೆಯಾಗುತ್ತೆ. ಆ ಮೂಲಕ ಬಿಜೆಪಿಯ ಭಿನ್ನಮತೀಯ ನಾಯಕರ ಒಂದು ಕೈ ಮೇಲಾಗುತ್ತೆ ಅನ್ನುವ ಸುದ್ದಿಯನ್ನ ಪದೇ ಪದೇ ಪ್ರಸಾರ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ವಾಸ್ತವವಾಗಿ ರಾಜ್ಯದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದ್ರೆ ಆಗ ವಿಜಯೇಂದ್ರ ಅವರಿಗೆ ಸೋಲಾಗುತ್ತಾ? ಖಂಡಿತವಾಗ್ಲೂ ಇಲ್ಲ ಅಂತ ಇದ್ದಾವೆ ಬಿಜೆಪಿಯಿಂದ ಬರ್ತಿರ್ತಕ್ಕಂಥ ಒಂದು ಸುದ್ದಿಗಳು. ಹೌದು ಸ್ನೇಹಿತರೆ, ಶೀಘ್ರದಲ್ಲಿಯೇ ರಾಜ್ಯದ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸ್ತಕ್ಕಂಥ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಂದಿದ್ದು, ವಿಜಯೇಂದ್ರ ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸೋದು ಬಹುತೇಕ ಖಚಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಹೆಸರು ಕೂಡ ಇನ್ನೂ ಆ ಭಿನ್ನಮತೀಯ ನಾಯಕರಿಂದ ಅಂತಿಮವಾಗದೇ ಇರತಕ್ಕಂಥದ್ದು ಅಚ್ಚರಿಯನ್ನು ಉಂಟು ಮಾಡಿದೆ. ಮಾಧ್ಯಮಗಳ ಮುಂದೆ ಪದೇ ಪದೇ ವಿಜಯೇಂದ್ರವನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ವಿಜಯೇಂದ್ರ ಅವರ ವಿರುದ್ಧ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟನ್ನ ಆಗ್ತಾ ಇರತಕ್ಕಂಥದ್ದು ಭಿನ್ನಮತೀಯ ನಾಯಕರಿಗೆ ಉಂಟಾಗಿರ್ತಕ್ಕಂಥ ಬಹುದೊಡ್ಡ ಹಿನ್ನಡೆ ಅಂದ್ರೆ ತಪ್ಪಾಗೋದಿಲ್ಲ. ಇದೀಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಮತೀಯ ನಾಯಕರಲ್ಲಿಯೇ ಒಂದು ರೀತಿಯ ಏನು ಇರ್ಸು ಮುರ್ಸು ಉಂಟಾಗಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ನಿಜಕ್ಕೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವ ಒಂದು ಗೊಂದಲ ಕೂಡ ಈ ಭಿನ್ನಮತೀಯ ನಾಯಕರಲ್ಲಿ ಉಂಟಾಗಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಕರ್ನಾಟಕ ಬಿಜೆಪಿ ಇತಿಹಾಸದ 40 ವರ್ಷಗಳ ನಂತರ ಒಂದು ವೇಳೆ ನಿಜಕ್ಕೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದ್ರೆ ಆಗ ಯಾವ ಒಂದು ಬಣದ ಕೈ ಮೇಲಾಗ್ಬೋದು? ಈ ಪ್ರಶ್ನೆ ಸಹಜವಾಗಿಯೇ ಬಿಜೆಪಿ ಕಾರ್ಯಕರ್ತರನ್ನ ಕಾಡ್ತಾ ಇರ್ತಕ್ಕಂಥದ್ದು ಸಹಜ. ಈಗಾಗಲೇ ಕೆಲವೊಂದು ಕನ್ನಡ ಸುದ್ದಿ ಮಾಧ್ಯಮಗಳು ಅಂಕಿ ಸಂಖ್ಯೆಗಳ ಪ್ರಕಾರ ವಿಜಯೇಂದ್ರ ಅವರಿಗೆ ಹಿನ್ನಡೆಯಾಗುತ್ತೆ, ಆ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದ ಕೈ ಮೇಲಾಗುತ್ತೆ ಅನ್ನುವ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ನಿಜಕ್ಕೂ ಕೂಡ ಇದು ಸತ್ಯವಾ? ಸ್ನೇಹಿತರೆ, ಒಂದು ವಾಸ್ತವದ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಒಂದು ವೇಳೆ ಅನಿವಾರ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೆ ಆದ್ರೆ ಆಗ್ಲೂ ಕೂಡ ವಿಜಯೇಂದ್ರ ಅವರು ಸ್ಪಷ್ಟ ಬಹುಮತದೊಂದಿಗೆ ಜಯಗಳಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಚುನಾವಣೆ ನಡೆದಿದ್ದೆ ಆದ್ರೆ ವಿಜಯೇಂದ್ರ ಅವರು ಯಾವ ರೀತಿ ಗೆಲುವನ್ನ ಕಾಣ್ತಾರೆ, ನಿಜಕ್ಕೂ ಕೂಡ ಭಿನ್ನಮತೀಯ ನಾಯಕರಿಂದ ಯಾರು ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದಾವೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಷ್ಟ್ರಾಧ್ಯಕ್ಷರ ಹೊಸ ನೇಮಕಾತಿಗೂ ಮುಂಚೆವೇ ಇಡೀ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳ ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆಯನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ರಾಷ್ಟ್ರೀಯ ಬಿಜೆಪಿ ನಾಯಕರ ಮೇಲಿದೆ. ಆ ಕಾರಣಕ್ಕೆ ಕೇವಲ 1 ವರ್ಷದ ಹಿಂದೆ ನೇಮಕವಾಗಿದ್ದಂತಹ ವಿಜಯೇಂದ್ರ ಅವರ ಸ್ಥಾನಕ್ಕೂ ಕೂಡ ಚುನಾವಣೆಯನ್ನು ನಡೆಸ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ. ಶೀಘ್ರದಲ್ಲಿಯೇ ಈ ಒಂದು ಸ್ಥಾನಕ್ಕೆ ಚುನಾವಣೆ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇನ್ನೊಂದು ಕಡೆ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಚುನಾವಣೆ ಆಗಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥ ಯತ್ನಾಳ್ ಮತ್ತು ಟೀಮ್ನವರು ಇದೀಗ ಚುನಾವಣೆ ನಡೆಯುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆ ಸಿಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವ ಒಂದು ಗೊಂದಲದಲ್ಲಿದ್ದಾರೆ ಅನ್ನುವ ಮಾಹಿತಿಗಳು ಕೇಳಿ ಬರ್ತಿದ್ದಾವೆ. ಒಂದ್ ಕಡೆ ಹರಿಹರದ ಶಾಸಕ ಬಿ.ಪಿ. ಹರೀಶ್, ಕುಮಾರ್ ಬಂಗಾರಪ್ಪ ಈ ತರದ ನಾಯಕರು ಯತ್ನಾಳ್ ನಮ್ಮ ಟೀಮ್ನ ಒಂದು ಅಭ್ಯರ್ಥಿ ಆಗ್ತಾರೆ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರೆ, ಸ್ವತಃ ಯತ್ನಾಳ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಆಗ್ತಿರ್ತಕ್ಕಂಥದ್ದು ಈ ಭಿನ್ನಮತೀಯ ನಾಯಕರಲ್ಲಿಯೇ ಒಂದು ರೀತಿ ಭಿನ್ನ ನಿಲುವು ಉಂಟಾಗಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆದರೂ ಕೂಡ ಕೊನೆಗೆ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆದ್ರೆ ವಿಜಯೇಂದ್ರ ಅವರು ಸೋಲ್ತಾರ? ಕೆಲವೊಂದು ಮಾಧ್ಯಮಗಳು ಈಗಾಗಲೇ ವಿಜಯೇಂದ್ರನ್ನ ಸೋಲಿಸ್ಬಿಟ್ಟಿದಾವೆ. ಆದ್ರೆ ನಿಜಕ್ಕೂ ಕೂಡ ವಾಸ್ತವ ಏನು? ಈ ಬೇರೆ ಮಾಧ್ಯಮಗಳು ಹೇಳೋ ಪ್ರಕಾರ ಅವರು ಲೆಕ್ಕಾಚಾರ ಏನು ಅಂದ್ರೆ, ಈಗಾಗಲೇ ಏನು ರಾಜ್ಯ ಪರಿಷತ್ತಿನ ಸದಸ್ಯರು ಇರ್ತಾರೆ, ಅವರು ಅಧ್ಯಕ್ಷ ಚುನಾವಣೆಯಲ್ಲಿ ವೋಟ್ ಅನ್ನ ಮಾಡಬೇಕಾಗಿರುತ್ತೆ. ಈಗ ಸದ್ಯ ಇರತಕ್ಕಂಥ ರಾಜ್ಯ ಪರಿಷತ್ತಿನ ಸದಸ್ಯರೆಲ್ಲರೂ ಕೂಡ ಯಾರು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ನೇಮಕವಾದಂಥವ್ರು. ಆ ಕಾರಣಕ್ಕೆ ಬಹುತೇಕರು ಸಂಘ ಪರಿವಾರದ ಮೂಲದಿಂದ ಬಂದಿರತಕ್ಕಂಥವ್ರು ಬಿಜೆಪಿ ಹೈಕಮಾಂಡ್ ನಾಯಕರು ಹೇಳಿದ್ರೆ ಅಥವಾ BL ಸಂತೋಷ್ ಅವರ ಅಣತಿಯಂತೆ ಇವರು ಮತದಾನವನ್ನ ಮಾಡ್ತಾರೆ. ಆಗ ವಿಜಯೇಂದ್ರ ಅವರಿಗೆ ಸೋಲಾಗುತ್ತೆ. ಇನ್ನೊಂದು ಕಡೆ
ಬಿಜೆಪಿಯ 39 ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾನವನ್ನ ಮಾಡ್ತಾರೆ. ಆ ಜಿಲ್ಲಾಧ್ಯಕ್ಷರಲ್ಲೂ ಕೂಡ ಬಹುತೇಕರು ವಿಜಯೇಂದ್ರ ಅವರ ವಿರುದ್ಧವಾಗಿದ್ದಾರೆ. ಆ ಕಾರಣಕ್ಕೆ ಚುನಾವಣೆ ನಡೆದರೆ ವಿಜಯೇಂದ್ರ ಅವರಿಗೆ ಸೋಲಾಗುತ್ತೆ. ಆ ಸೋಲಾಗೋ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ಈಗಾಗಲೇ ಆತಂಕ ಹೆಚ್ಚಾಗಿದ್ದು, ಆ ಕಾರಣಕ್ಕೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಕೈ ಮುಗಿದ್ರು ಅನ್ನುವ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾವೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥದ್ದೇ ಒಂದು ಟ್ವಿಸ್ಟ್. ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಹೊಸದಾಗಿ ನಡೆದಿದೆ. ಈ ಬಹುತೇಕ ಸದಸ್ಯತ್ವ ಅಭಿಯಾನದ ಮುಂದಾಳತ್ವವನ್ನ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು. ಈಗ ರಾಜ್ಯ ಪರಿಷತ್ತಿಗೂ ಕೂಡ ಹೊಸದಾಗಿ ಈ ಹೊಸ ಸದಸ್ಯರಲ್ಲಿಯೇ ನೇಮಕ ಆಗ್ತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವೇನಲ್ಲ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋ ಕಾರಣಕ್ಕೆ ಅವರ ಒಂದು ಸಪೋರ್ಟ್ ಇಂದಲೇ, ಅವರ ಒಂದು ಶ್ರಮದಿಂದಲೇ ಈಗ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಆಗಿರ್ತಕ್ಕಂಥ ಕಾರಣಕ್ಕೆ ಸುಮಾರು 70 ಲಕ್ಷಕ್ಕೂ ಹೆಚ್ಚು ಒಂದು ಸದಸ್ಯರು ಹೊಸದಾಗಿ ಬಿಜೆಪಿಗೆ ನೋಂದಣಿಯಾಗಿರೋ ಕಾರಣಕ್ಕೆ ರಾಜ್ಯ ಪರಿಷತ್ತಿನ ಸದಸ್ಯರು ಕೂಡ ಬಹುತೇಕ ಈಗ ವಿಜಯೇಂದ್ರ ಬೆಂಬಲಿಗರೇ ಅಲ್ಲಿ ನೇಮಕ ಆಗ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಇನ್ನು 39 ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಲೆಕ್ಕವನ್ನೇ ನೋಡಿಕೊಂಡ್ರೆ ಸುಮಾರು 32ಕ್ಕೂ ಹೆಚ್ಚು ಜಿಲ್ಲಾಧ್ಯಕ್ಷರು ಈಗ ವಿಜಯೇಂದ್ರ ಪರವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಮೊನ್ನೆ ವಿಜಯೇಂದ್ರ ಅವರು ಬೆಂಗಳೂರಿನಲ್ಲಿ ಕರೆದಂತಹ ಜಿಲ್ಲಾಧ್ಯಕ್ಷರ ಸಭೆಗೂ ಕೂಡ 32ಕ್ಕೂ ಹೆಚ್ಚು ಜಿಲ್ಲಾಧ್ಯಕ್ಷರು ಭಾಗವಹಿಸಿ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದನ್ನು ನಾವು ನೋಡಿದ್ವಿ. ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರು ಕೂಡ 224 ರಾಜ್ಯ ಪರಿಷತ್ ಸದಸ್ಯರು, 39 ಸಂಘಟನಾತ್ಮಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತದಾನವನ್ನು ಚಲಾಯಿಸಬೇಕಾಗಿರ್ತಕ್ಕಂಥ ಈ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ವಿಜಯೇಂದ್ರ ಅವರ ಕೈ ಮೇಲಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನೊಂದು ಕಡೆ ಈಗಾಗಲೇ ರಾಷ್ಟ್ರೀಯ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿಯ ಭಿನ್ನಮತೀಯ ನಾಯಕರು ಮತ್ತು ವಿಜಯೇಂದ್ರ ಟೀಮ್ನ ನಡುವೆ ಸಂಧಾನಕ್ಕೆ 3 ಸದಸ್ಯರ ಒಂದು ಸಮಿತಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಈ 3 ಸದಸ್ಯರಿಗೆ ಫೆಬ್ರವರಿ 27ರ ಒಳಗೆ ಈ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಅನ್ನುವ ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಮಿತಿಯಲ್ಲಿ ಸ್ವತಃ BL ಸಂತೋಷ್ ಅವರು ಇರ್ತಕ್ಕಂಥದ್ದು ಕೂಡ ಬಿಜೆಪಿಯ ಭಿನ್ನಮತ ಬಗೆಹರಿಬಹುದು ಅನ್ನುವ ಲೆಕ್ಕಾಚಾರಗಳು ಇದಾವೆ. ಬಹುತೇಕ ರಾಷ್ಟ್ರೀಯ ಬಿಜೆಪಿಯ ನಾಯಕರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು, BL ಸಂತೋಷ್ ಅವರಿಗೆ ಈ ಹೊಣೆಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದ್ದು, ಈ ಸಂಧಾನ ಒಂದು ಸಭೆಯನ್ನು ನಡೆಸ್ತಕ್ಕಂಥ ಟೀಮ್ನಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಹಾಗೇನೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇರತಕ್ಕಂಥದ್ದು. ಬಹುತೇಕ ವಿಜಯೇಂದ್ರ ಅವರ ಕೈ ರಾಜ್ಯ ಬಿಜೆಪಿಯಲ್ಲಿ ಮೇಲಾಗುವ ಸ್ಪಷ್ಟ ಲಕ್ಷಣಗಳು ಸಿಗ್ತಾ ಇದಾವೆ. ಇನ್ನೊಂದು ಕಡೆ ಬಿಜೆಪಿಯ ಈ ಭಿನ್ನಮತೀಯ ನಾಯಕರಲ್ಲೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡೋದಿಕ್ಕೆ ಎಲ್ಲಾ ನಾಯಕರು ಹಿಂದೇಟಾಗ್ತಿರ್ತಕ್ಕಂಥದ್ದು. ಒಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ಆ ಚುನಾವಣೆಯಲ್ಲೂ ಕೂಡ ನಮಗೆ ಹಿನ್ನಡೆ ಆಗ್ಬೋದು ಅನ್ನುವ ಸ್ಪಷ್ಟ ಲಕ್ಷಣಗಳು ಈ ಭಿನ್ನಮತೀಯ ನಾಯಕರಿಗೆ ಸಿಗ್ತಾ ಇರತಕ್ಕಂಥದ್ದು. ಬಿಜೆಪಿಯ ಒಂದು ಯಡಿಯೂರಪ್ಪ ಬಣದ ಕೈ ಸ್ಪಷ್ಟವಾಗಿ ಮೇಲಾಗ್ತಿದೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ಈ ಕಾರಣಕ್ಕೆ ಬಹುತೇಕ ಈ ಭಿನ್ನಮತೀಯ ನಾಯಕರು ಹೊಸ ಬೇಡಿಕೆಯನ್ನು ತಮ್ಮ ರಾಷ್ಟ್ರೀಯ ನಾಯಕರು ಮುಂದಿಟ್ಟಿದ್ದಾರೆ. ಅದೇನಂದ್ರೆ, ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದರೆ ಆಗ ಗುಪ್ತ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇದು ಒಂದು ರೀತಿ ತರಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೇನು ಕೈಲಾಗದನ್ನು ಮೈನೆಲ್ಲ ಪರ್ಚ್ಕೊಂಡ ಅನ್ನುವ ಗಾದೆಯಂತೆ ಈಗ ಯತ್ನಾಳ್ ಟೀಮ್ಗೆ ತಮ್ಮ ಸೋಲು ಖಚಿತವಾಗಿರೋ ಕಾರಣಕ್ಕೆ ಈಗ ಗುಪ್ತ ಮತದಾನದ ಒಂದು ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ವಿಜಯೇಂದ್ರ ಸ್ಪಷ್ಟವಾದ ಜಯವನ್ನ ಗಳಿಸ್ತಾರೆ ಅನ್ನುವ ಸೂಚನೆಗಳನ್ನ ಕೊಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ಅನಿವಾರ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದರೆ ವಿಜಯೇಂದ್ರ ಅವರು ಮತ್ತೊಮ್ಮೆ ಸುಲಭವಾಗಿ ಆಯ್ಕೆ ಆಗ್ತಾರಾ ಅಥವಾ ಅವರ ಬದಲಾಗಿ ಬೇರೆ ಒಬ್ಬ ನಾಯಕ ರಾಜ್ಯಾಧ್ಯಕ್ಷರಾಗ್ತಾರ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.